ಹರಿ ಓಂ. ಓಂ ನಮಃ ಶಿವಾಯ. ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರಃ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಓಂ ಚಿದಂಬರಮಠಾಧೀಶಂ ಸಿದ್ಧಾರೂಢಯತೀಶ್ವರಂ ಶಿಷ್ಯ ಪ್ರಶಿಷ್ಯ ರೂಪೇಣ ಬೋಧಕಂ ಗುರುಮಹಾಶ್ರಯೇ. ಕಮಲದಂಧಂ ತಾಪತ್ರಯ ನಿವಾರಣಂ ಶಾಂತೈಕ್ಯಪದಂ ದೇವಂ ಸಿದ್ಧಾರೂಢಂ ಭಜೆ. ಓಂ ನಮಃ ಶಿವಾಯ. ಸದ್ಗುರು ಸಿದ್ಧಾರೂಢ ಪಾದಾರವಿಂದಗಳಲ್ಲಿ ನಮಸ್ಕರಿಸುತ್ತ ಶ್ರೀ ಗುರುನಾಥಾರೂಢರ ಪಾದಾರವಿಂದಗಳಲ್ಲಿ ನಮಸ್ಕರಿಸುತ್ತ ಎಲ್ಲ ಅಪ್ಪಂಗಳರಿಗೂ ಪಾದಗಳಿಗೆ ನಮಸ್ಕರಿಸುತ್ತ ಶ್ರೀ ಸಿದ್ಧಾರೂಢರ ಧ್ಯಾನಿಸುತ್ತ ಶ್ರೀ ಸಿದ್ಧಾರೂಢರ ಮಹಿಮೆಯನ್ನು ನಾವು ತಿಳಿದುಕೊಳ್ಳೋಣ ಬನ್ನಿ. ಬೀದರ್ ಜಿಲ್ಲೆಯ ಚಳಕಾಪುರ ಎಂಬ ಗ್ರಾಮದಲ್ಲಿ ಒಂದು ದಿವ್ಯ ಜ್ಯೋತಿ ಇತ್ತು. ಆ ದಿವ್ಯ ಜ್ಯೋತಿಯು ತಪ್ಪ ದೇವಮಲ್ಲಮ್ಮ ಎಂಬುವರಿಂದ ಶ್ರೀ ಸಿದ್ಧಾರೂಢರು ಆರೂಢ ಜ್ಯೋತಿಯ ರೂಪದಿಂದ ಧರೆಗಿಳಿದಿ ಬಂದರು. ಶ್ರೀ ಸಿದ್ಧಾರೂಢ ಸ್ವಾಮೀಜಿಯವರ ತಂದೆ ತಾಯಿಗಳು ವೀರಭದ್ರ ಸ್ವಾಮಿಯನ್ನು ಮನೆಯಲ್ಲೇ ಧರಿಸಿಕೊಂಡು ನಿತ್ಯ ವೇದಾಂತ ಶ್ರವಣ ಮಾಡುತ್ತಾ ಆನಂದದಿಂದ ಗುರುಭಕ್ತಿಯಿಂದ ಇದ್ದರು. ಅಂಥ ಮಹಾತ್ಮರ ಹೊಟ್ಟೆಯಲ್ಲಿ ಶ್ರೀ ಸಿದ್ಧಾರೂಢ ಸದ್ಗುರು ಜನನವಾಗುತ್ತೆ. ತಂದೆ ತಾಯಿಗಳು ಮಾಡಿದ ಪುಣ್ಯ ಫಲದಿಂದ ಸಂಸ್ಕಾರದಿಂದ ಅಂತಹ ಸಂಸ್ಕಾರವಾಗಿರುವ ಮಗುವೇ ಹುಟ್ಟುತ್ತದೆ ಅಂತ ಹೇಳ್ತಾರೆ. ಅದೇ ರೀತಿ ಸಿದ್ಧಾರೂಢರು ಅತಿ ಸಂಸ್ಕಾರವಂತರಾಗಿ ಹುಟ್ಟಿದ್ದರು. ಹಿರಿಯರು ಹೇಳುತ್ತಾರೆ, ಸದಾ ಹೃದಯದಲ್ಲಿ ಶಿವನನ್ನು ನೆನೆದರೆ ನಿತ್ಯವೂ ಆನಂದ ಬಂದರು. ದಿವ್ಯ ಗರ್ಭದಿಂದ ಇಂಥ ಶಿವಭಕ್ತರು ಇರುವುದರಿಂದಲೇ ಆ ಭಗವಂತನೇ ಅವರ ಗರ್ಭದಲ್ಲಿ ಜನಿಸಿ ಬಂದಾಗ ಅವರಿಗೆ ಸಿದ್ಧಾರೂಢ ಎಂಬ ನಾಮವಿಟ್ಟು ಅವರು ಸಿದ್ಧಾರೂಢರು ಈಶ್ವರ ಅವತಾರರು. ಚಿಕ್ಕವರಿದ್ದಾಗ ನಾನಾ ರೀತಿಯ ವಯಸ್ಸಿನಲ್ಲಿ ಮಾಡಿದರು. ಎಳ್ಳಿನ ಗಡಿಗೆಯನ್ನು ಹೊಡೆದು ಗಡಿಗೆ ಎಳ್ಳನ್ನ ರಾಶಿಯಾಗಿ ಮಾಡಿ ಪವಾಡ ತೋರಿಸಿದರು. ಆಡುವಾಗ ಅವರ ಸ್ನೇಹಿತನನ್ನು ನೀರಲ್ಲಿ ಮುಳುಗಿಸುತ್ತಾರೆ. ಆವಾಗ ಆ ಸ್ನೇಹಿತನ ತಾಯಿ ಬಂದು ಸಿದ್ಧ ಬದುಕಿಸು ಮಗನನ್ನು ಅಂತ ಬೇಡಿದಾಗ ಆ ಮಗನನ್ನು ಬದುಕಿಸು ಇಂಥ ಲೀಲೆ ಆ ಊರಲ್ಲಿ ಮಾಡುತ್ತಾ ಅಲ್ಲಿ ಸಣ್ಣ ವಯಸ್ಸಿನಲ್ಲಿ ಮನೆಯನ್ನು ಬಿಟ್ಟು ಹೊರಗಡೆ ಬಂದರು. ಗೃಹತ್ಯಾಗ ಮಾಡಿ ಸನ್ಯಾಸ ಜೀವನವನ್ನು ಪ್ರಾರಂಭಿಸಿ ಊರಿಂದ ಹೊರಟರು. ಸಣ್ಣ ಬಾಲಕ ಮನೆಯನ್ನು ತೊರೆದು ಸನ್ಯಾಸತ್ವವನ್ನು ಸ್ವೀಕರಿಸಿ ಮನೆಯಿಂದ ಹೊರಗಡೆ ಹೋಗುವಾಗ ಸುತ್ತಮುತ್ತಲಿನ ಜನಗಳೆಲ್ಲರೂ ಆಶ್ಚರ್ಯವಾಗಿ ನೋಡಿದರು. ಅಂತ ಸಿದ್ಧಾರೂಢರು ಚಿಕ್ಕ ವಯಸ್ಸಿನಲ್ಲಿ ಲೀಲೆಯನ್ನು ಮಾಡಿದರು. ಆದರೆ ಇತ್ತೀಚಿನ ಜನರು, ಲೌಕಿಕ ಜನರು 90-100 ವರ್ಷವಾದರೂ ಅವರ ಮನೆ ಮಠ ಆಸ್ತಿ ಅಂತಹ ಅವರು ಮೋಹದಲ್ಲಿ ಬಿದ್ದಿರ್ತಾರೆ ಲೌಕಿಕ ಜನರು. ಆದರೆ ಸಿದ್ಧಾರೂಢರು ಚಿಕ್ಕ ವಯಸ್ಸಿನಲ್ಲೇ ಗೃಹತ್ಯಾಗ ಮಾಡಿದಂಥ ಸಣ್ಣ ವಯಸ್ಸಿನಲ್ಲೇ ಮನೆಯನ್ನು ಬಿಡುವುದು ತುಂಬ ಕಷ್ಟ. ಆ ಸಣ್ಣ ವಯಸ್ಸಿನಲ್ಲಿ ಮನೆ ಬಿಟ್ಟು ಹೊರಗೆ ಹೋಗಿರ್ತಾರಲ್ವಾ, ಆ ಕಷ್ಟ ಅವರಿಗೆ ಗೊತ್ತಾಗತ್ತೆ. ನಮಗೂ ನಿಮಗೂ ಗೊತ್ತಾಗುವುದಿಲ್ಲ. ಮನೆಯನ್ನು ಬಿಟ್ಟು ಹೋದಾಗ ದೇವಮಲ್ಲಮ್ಮ ತುಂಬ ನೊಂದು ರಾತ್ರಿ ಎಲ್ಲ ನಿದ್ದೆ ಮಾಡಲಿಲ್ಲ. ಚಿಕ್ಕ ಮಗ
ಎಲ್ಲಿ ಹೋಗಿದ್ವು, ಏನು ಮಾಡ್ತಿದ್ವು, ಕಾಡಲ್ಲಿ ನಾಳಲ್ಲಿ ಏನಾಗ್ತಿದೀವೋ ಅಂತ ತಾಯಿಗೆ ನಿದ್ದೆನೇ ಯಾರು ಆಹಾರಲಾಗಿ ಎಲ್ಲಿ ಇರ್ತಾರೋ ಹೇಗಿರ್ತಾರೋ ಅಂತ ಇದ್ದಾಗ ಮಲಗಿದಾಗ ರಾತ್ರಿ ಕನಸಲ್ಲಿ ತಾಯಿ ಕನಸಲ್ಲಿ ಸಿದ್ಧಾರೂಢರು ಬಂದು ಆ ದೇವರು ಇಡೀ ಪ್ರಪಂಚವನ್ನೇ ಸೃಷ್ಟಿಸಿ ಸಲಹಿ ಪಾಲಿಸುತ್ತಿರುವಾಗ ನನ್ನಂಥ ಒಬ್ಬ ಜೀವನಿಗೆ ಆಶ್ರಯ ಕೊಡದೆ ಉಪಕಾರ ಮಾಡದೆ ಇರ್ತಾನ ತಾಯಿ, ಎಲ್ಲ ಆ ದೇವರು ನೋಡಿಕೊಳ್ಳುತ್ತಾನೆ, ಯೋಗಕ್ಷೇಮ ಮಾಡಿಕೊಳ್ಳುತ್ತಾನೆ. ಭಗವದ್ಗೀತೆಯಲ್ಲೇ ಯೋಗಕ್ಷೇಮಂ ಮಹಾಮ್ಯಹಂ ಎಂಬ ನಮ್ಮ ಮಾತು ಬಂದಿದೆ. ನನಗೆ ಯಾರೂ ಇಲ್ಲ ಅಂತ ತಾಯಿ ನೀನು ಚಿಂತಿಸಬೇಡ, ನಮ್ಮಂಥ ಯಾರೂ ಇಲ್ಲದವರೇ ಬಂದು ನಮಗೆ ಸಲಹುತ್ತಾರೆ. ಯಾರು ಇಲ್ಲದವರು ಅಂದರೆ ಪರಮಾತ್ಮನಿಗೆ ತಂದೆ ತಾಯಿ ಯಾರಿಲ್ಲ, ಅವರು ಸಹಿತ ಯಾರೂ ಇಲ್ಲದವರು, ನಾನು ಸಹಿತ ಯಾರೂ ಇಲ್ಲದವರು. ನನಗೆ ಆ ತಂದೆ ಭಗವಂತನನ್ನು ಕಾಪಾಡ್ತಾನೆ ತಾಯಿ, ನೀನು ಏನು ಚಿಂತಿಸಬೇಡ ಅಮ್ಮ ಅಂತ ಹೇಳಿ ಹೋಗ್ತಾರೆ. ಅಲ್ಲಿಂದ ಮುಂದೆ ಹೋಗ್ತಿರುವಾಗ ಚಿಕ್ಕ ವಯಸ್ಸಿನಲ್ಲಿ ಗುರುಶೋಧನೆಯನ್ನು ಮಾಡಲು ಸಿದ್ಧಾರೂಢರು ಗುರುವಿನ ಹುಡುಕಾಟ ಮಾಡ್ಕೊತ ಹೋಗುವಾಗ ಅಲ್ಲಿ ದಾರಿಯಲ್ಲಿ ಒಬ್ಬರು ಎದುರಾಗಿ, ಅಯ್ಯೋ ಇಷ್ಟು ಚಿಕ್ಕ ಬಾಲಕ ಸನ್ಯಾಸ ರೂಪದಲ್ಲಿ ಇರುವುದನ್ನು ನೋಡಿ ಇಲ್ಲಿಗೆ ಹೊರಟಿರುವೆ ಅಂತ ಕೇಳಿದಾಗ, ಅನಿತ್ಯವಾದ ದೇಹವಿರುವಾಗಲೇ ಈಶ್ವರ ಪ್ರಾಪ್ತಿ ಮಾಡಿಕೊಳ್ಳಬೇಕು, ಆತ್ಮಜ್ಞಾನವನ್ನು ಪಡೆಯಬೇಕು, ಮುಕ್ತಿಯನ್ನು ಹೊಂದಬೇಕು ಎಂದು ಸಿದ್ಧಾರೂಢರು ಹೇಳುತ್ತಾರೆ. ನಾವು ಈ ಚಿಕ್ಕ ವಯಸ್ಸಿನಲ್ಲೇ ಮಾಡಿಕೊಳ್ಳಬೇಕು. ನಮಗೆ ಯೌವನವಲ್ಲೂ ಆಗೋದಿಲ್ಲ. ಯೌವನಾವಸ್ಥೆಯಲ್ಲಿ ಕಾಮಕ್ರೋಧಗಳು ನಮ್ಮ ವಿವೇಕವನ್ನು ಕತ್ತಲು ಮಾಡಲಿ, ಸಂಸಾರದ ದುಃಖ ಕಾಡುತ್ತದೆ. ಬಾಲ್ಯಾವಸ್ಥೆಯಲ್ಲೇ ನಾನು ಆತ್ಮಜ್ಞಾನವನ್ನು ಮಾಡಿಕೊಳ್ಳಬೇಕು. ಯಡಿಯೂರಪ್ಪನವರು ಗುರುಶೋಧನೆ ಮಾಡ್ತಾ ಹೋಗ್ತಾ ಇರ್ತಾರೆ. ಹೋಗ್ತಾ ಸುಸ್ತಾಗ್ತಾರೆ, ಕುಡಿಯಲು ನೀರಿಲ್ಲ, ತಿನ್ನಕ್ಕೆ ಅನ್ನ ಇಲ್ಲ, ಹಸುವಿನಿಂದ ದಾರಿಯಲ್ಲಿ ಸನ್ಯಾಸಿಯವರು ಗಟ್ಟಿಯಾಗಿ ಯಾಕಪ್ಪ ಈಗ ಹೋಗ್ತಿದ್ಯಾ ಅಂತ ಕೇಳಿದಾಗ ಸಿದ್ಧಾರೂಢರು ನಾನು ಗುರುಶೋಧನೆಗೆ ಹೋಗ್ತಾ ಇದ್ದೇನೆ ತಂದೆ ಅಂತ ಹೇಳಿದಾಗ, ನೀನು ಎಲ್ಲೆಲ್ಲೇ ಹುಡುಕ್ತಾ ಹೋಗ್ಬೇಡ, ನಾನು ಹೇಳುವ ಹಾಗೆ ಮಲ್ಲಿಕಾರ್ಜುನ ಸ್ವಾಮಿಗಳ ಶಿಷ್ಯರ ಮಠ ಅಲ್ಲಿರುತ್ತದೆ. ಅಂದರೆ ಅವರು 3 ಕಾಂಡಗಳಲ್ಲಿ ಕರ್ಮಕಾಂಡ, ಜ್ಞಾನಕಾಂಡ ವಿಸ್ತಾರವಾಗಿ ತಿಳಿಸುತ್ತಾರೆ. ಸಿದ್ಧಾರೂಢರಿಗೆ ಹೇಳ್ತಾರೆ, ಅವರು ಹೇಳಿ ಹೋಗು ಅಂತ ಹೇಳಿದಾಗ ಸಿದ್ಧಾರೂಢರಲ್ಲಿ ಹೋಗಿ ಗುರುವಿನ ಭೇಟಿಯಾಗಿ ಆ ಗುರುವಿನ ಸ್ಥಾನದಲ್ಲಿ ಗುರು ಸೇವೆಯನ್ನು ಮಾಡುತ್ತಾರೆ. ಗುರುವಿನ ಭಕ್ತಿಯಿಂದ ಅಲ್ಲಿ ಅವರು ಸೇವೆಯನ್ನು ಮಾಡುತ್ತಾರೆ. ಸುರಪುರ ಆಸ್ಥಾನದ ಪಂಡಿತ ಸುಬ್ಬಯ್ಯ ಶಾಸ್ತ್ರಿ ಬಂದಾಗ ಗಜದಂಡ ಸ್ವಾಮಿಗಳ ಮಹಾಸಭೆ ಅಲ್ಲಿ ನಡೀತಾ ಇರುತ್ತೆ. ಆ ಸಭೆಯಲ್ಲಿ ಬಂದು ಅವರು ನೀವು ಹೇಳುತ್ತೀರಿ ಶಾಸ್ತ್ರಿಗಳು ಎಂದು ಕೇಳಿದಾಗ ಅವರು ನಾವು ಉಪನಿಷತ್ತನ್ನು ಹೇಳುತ್ತಾ ಇದ್ದೇವೆ ಎಂಬುದಾಗಿ ಹೇಳುತ್ತಾರೆ. ಈ ಮಜ್ಜಿಗೆ ಅನ್ನ ಸುಬ್ಬಯ್ಯ ಶಾಸ್ತ್ರಿಯು ಒಂದು ಸ್ವಾಮಿಗಳಿಗೆ ಏನಕ್ಕೆ ನಿಮಗೆ ವೇದಾಂತದ ಹುಚ್ಚು ಇದ್ದೀರಿ, ಆದರೆ ಒಂದು ಮಜ್ಜಿಗೆ ಅನ್ನ ಈ ಥರ ಊಟ ಮಾಡ್ಕೊಂತ ಇರೋರಿಗೆ ನಿಮಗೆ ಯಾಕೆ ಬೇಕು ಉಪನಿಷತ್ತು? ಮಠದಲ್ಲಿರೋವರಿಗೆ ಅಲ್ಲ, ಉಪನಿಷತ್ತು ಬ್ರಾಹ್ಮಣರ ಸೊತ್ತು, ಇದು ನಮ್ಮ ಸೊತ್ತು. ಆದ್ದರಿಂದ ನೀವು ಇದ್ರ ಬಗ್ಗೆ ಮಾತಾಡಬಾರ್ದು. ಆದರೂ ನಿಮಗೆ ಒಂದು ಪ್ರಶ್ನೆನ ಕೇಳುತ್ತೇನೆ, ಉಪನಿಷತ್ತು ಎಂದರೇನು? ನೀವು ಈ ಪದದ ಅರ್ಥವನ್ನು ಹೇಳದಿದ್ದರೆ ನೀವು ನನ್ನ ಶಿಷ್ಯತ್ವವನ್ನು ಸ್ವೀಕರಿಸಬೇಕು, ಸಂಪತ್ತನ್ನು ಕೊಟ್ಟು ನೀವು ಗೌರವಿಸಬೇಕು ಅಂತ ಸುಬ್ಬಯ್ಯ ಶಾಸ್ತ್ರಿಗಳು ನಮ್ಮ ಶಿಷ್ಯರೇ ನಿಮಗೆ ಉಪನಿಷತ್ತಿನ ಪ್ರಶ್ನೆಗೆ ಉತ್ತರ ಹೇಳ್ತಾರೆ ಅಂತ ಹೇಳಿ ತಮ್ಮಲ್ಲಿದ್ದ ಎಲ್ಲ ಶಿಷ್ಯರನ್ನು ಕರೆದು ಕೇಳಿದಾಗ ಅವರು ಉಪನಿಷತ್ತಿಗೆ ಸರಿಯಾದ ಉತ್ತರ ಲಭಿಸಲಿಲ್ಲ. ಆಗ ಒಂದು ಮೂಲೆಯಲ್ಲಿ ಕುದುರೆಯ ಲಾಯವನ್ನು ಆಯುತ್ತ ಗುರು ಸೇವೆಯಲ್ಲಿ ಸತತವಾಗಿ ಮಾಡುತ್ತಾ ಇರುವ ಸಿದ್ಧಾರೂಢರು ಒಂದು ಮೂಲೆಯಲ್ಲಿ ನಿಂತಾಗ ಗಜದಂಡ ಸ್ವಾಮಿಗಳು, ಸಿದ್ಧ ನೀನು ಈ ಉಪನಿಷತ್ತು ಎಂಬ ಪದಕ್ಕೆ ಅರ್ಥವನ್ನು ಹೇಳುವೆಯಾ ಎಂದು ಕೇಳಿದರೆ, ನೀವು ಹೇಳಿರಿ ಅಂದರೆ ನಾವು ಹೇಳ್ತೀವಿ ಅಪ್ಪ,
ಅಂತ ಸಿದ್ಧ ಅನ್ನುತ್ತಾರೆ. ಅಂದರೆ ಬ್ರಹ್ಮವಿದ್ಯೆ ಎಂದು ಉತ್ತರ ಕೊಟ್ಟು ಎದ್ದು ನಿಂತರು. ಉಪನಿಷತ್ತುಗಳಿಗೆ ವಿದ್ಯೆ ಎಂದು ಹೇಗೆ ಅನ್ನಲಾಗುವುದು ಅಂತ ಮತ್ತೆ ಸುಬ್ಬಯ್ಯಶಾಸ್ತ್ರಿ ಪ್ರಶ್ನೆ ಮಾಡುತ್ತದೆಯೋ, ಅವಿದ್ಯೆಯನ್ನು ನಾಶ ಮಾಡುತ್ತದೆಯೋ ಅದು ಅವಿದ್ಯೆ ಎನಿಸುತ್ತದೆ. ಅಂದ ಮೇಲೆ ಉಪನಿಷತ್ತು ಜೀವನ ಅವಿದ್ಯೆಯನ್ನು ನಾಶ ಮಾಡುತ್ತದೆ ಅಂತ ಹೇಳ್ತಾ ಸಿದ್ಧಾರೂಢರು ಉಪ ಎಂದರೆ ಸಮೀಪ, ನಿ ಎಂದರೆ ನಿಶ್ಚಯನಿ, ಬ್ರಹ್ಮಗಮ ಇತಿ ನಿತಿ ಅಂತ ಉಪನಿಷತ್ತುಗಳು ಜೀವನವನ್ನು ಬ್ರಹ್ಮ ಸಮೀಪ ಕರೆದೊಯ್ಯುವ ನಿಷಾದಿನ ವಿದ್ಯೆ. ಜೀವನು ಜನ್ಮ ಗರ್ಭ ದುಃಖವನ್ನು ನಾಶ ಮಾಡುವನು. ಇಂಥ ಶಕ್ತಿ ಉಪನಿಷತ್ತಿಗೆ ಇದೆ. ವಿಸ್ತಾರವಾದ ಅರ್ಥವನ್ನು ಹೇಳಿದ್ದಾರೆ. ವಿದ್ಯೆಯಂ ಸಿ ಪರಮೋ ವಿದ್ಯೆಗೈವ. ಹಾಗಾಗಿ ಉಪನಿಷತ್ತರಂದ್ರೆ ಬ್ರಹ್ಮಜ್ಞಾನವಾಗುತ್ತದೆ, ಬ್ರಹ್ಮವಿದ್ಯೆ ಆಗುತ್ತದೆ ಅಂತ ಸಿದ್ಧಾರೂಢರು ಹೇಳಿದಾಗ ಸುಬ್ಬಯ್ಯಶಾಸ್ತ್ರಿಗಳು ಒಪ್ಪಿಕೊಂಡೇ, ನಿಮ್ಮ ಉತ್ತರವನ್ನು ಒಪ್ಪಿಕೊಂಡೇ. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು. ದೊಡ್ಡ ಜ್ಞಾನವಂತ ಶಿಷ್ಯರನ್ನು ಪಡೆದ ನೀವೇ ಧನ್ಯರು ಅಂತ ಗುರುಗಳಿಗೆ ಹೇಳ್ತಾರೆ. ಅದೇ ರೀತಿ ಇಂಥ ದೊಡ್ಡ ಶಿಷ್ಯರನ್ನು ನೀವು ಕುದುರೆ ಕಟ್ಟು ಜಾಗದಲ್ಲಿ ಇಟ್ಟಿದ್ರಿ, ಆದರೆ ಏನು ಕೆಲಸಕ್ಕೆ ಬಾರದಿರ ಅಂಥವ್ರನ್ನ ಹಣ್ಣು ಹಾಲು ಹಂಪಲು ಕೊಟ್ಟು ನಿಮ್ಮ ಸಭೆಯಲ್ಲಿ ಇಟ್ಕೊಂಡಿದ್ರಿ ಅಂತ ಹೇಳ್ತಾರೆ ಸುಬ್ಬಯ್ಯಶಾಸ್ತ್ರಿಗಳಿಗೆ. ಸಿದ್ಧರ ಜ್ಞಾನವನ್ನು ಮೆಚ್ಚಿ, ಅಪ್ಪ ಸಿದ್ಧ ನೀನು ಸಿದ್ಧ ಅಲ್ಲಪ್ಪ, ಇವತ್ತಿಂದ ಆರೂಢ ಆಗಪ್ಪ, ಸಿದ್ಧಾರೂಢ ಭಾರತೀಯ ಆಗು. ನೀನು ಪಡೆದಂಥ ಇಂಥ ಒಂದು ದಿವ್ಯ ಜ್ಞಾನವನ್ನು, ಈ ಒಂದು ಆತ್ಮಜ್ಞಾನವನ್ನು ಸರ್ವರಿಗೂ ಸರ್ವ ಜನರಿಗೂ ಲೋಕ ಕಲ್ಯಾಣಾರ್ಥಕವಾಗಿ ನೀನು ಹಬ್ಬಿಸ್ಬೇಕಪ್ಪ ಅಂತ ಹೇಳಿ